ಬೇಡಕಿಹಾಳ ಗ್ರಾಮದಲ್ಲಿ ಮಹಿಳೆಯರ ಸ್ವಾವಲಂಬನೆಗೆ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಶ್ರೀ ಕನಕದಾಸ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಶ್ರೀ ಕನಕದಾಸ ಮಹಿಳಾ ರೊಟ್ಟಿ ಉತ್ಪಾದನಾ ಕೇಂದ್ರ ಉದ್ಘಾಟನೆಗೊಂಡಿದ್ದು, ಮಹಿಳೆಯರ ಉದ್ಯಮಶೀಲತೆಗೆ ಉತ್ತೇಜನ ನೀಡಲಾಗಿದೆ. ಗಳತಗ ಮಾರ್ಗದ ಆರಗೆ ಕಾಂಪ್ಲೆಕ್ಸ್ ಬಳಿ ರೊಟ್ಟಿ ಉತ್ಪಾದನಾ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾ. ರಾಜೇಂದ್ರ ಜೋಶಿ, ಇಂದಿನ ಯುಗದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡುತ್ತಿದ್ದು, ತಮ್ಮ ಪ್ರತಿಭೆಯನ್ನು ಬಳಸಿಕೊಂಡು ಸ್ವಾವಲಂಬಿಗಳಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಆರ್.ಜಿ. ಡೋಮಣೆ ರಿಬ್ಬನ್ ಕತ್ತರಿಸಿ ಕೇಂದ್ರವನ್ನು ಉದ್ಘಾಟಿಸಿದರು. ಲಕ್ಷ್ಮೀ ಹಾಗೂ ಸರಸ್ವತಿ ದೇವಿಯವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಲಾಯಿತು. ರೊಟ್ಟಿ ಕೇಂದ್ರದ ಮುಖ್ಯಸ್ಥೆ ಸಂಗೀತಾ ಆರಗೆ ಮಾತನಾಡಿ, ಸಂಘದ ಮಹಿಳೆಯರ ಆರ್ಥಿಕ ಸಹಕಾರದಿಂದ ರೊಟ್ಟಿ ತಯಾರಿಕಾ ಯಂತ್ರ ಖರೀದಿಸಲಾಗಿದೆ. ಜೋಳ, ಸಜ್ಜೆ, ರಾಗಿ ಸೇರಿದಂತೆ ವಿವಿಧ ಬಗೆಯ ರೊಟ್ಟಿಗಳು ಹಾಗೂ ಚಟ್ನಿ, ಉಪ್ಪಿನಕಾಯಿ ತಯಾರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸುಜಾತಾ ಥರಕಾರ ಮಾತನಾಡಿ, ನಿಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಪ್ರೇರಣೆಯಿಂದ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಯೋಜನೆ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಉತ್ಪನ್ನಗಳ ಮಾರಾಟಕ್ಕೂ ಎಫ್ಒ ಮೂಲಕ ವ್ಯವಸ್ಥೆ ಮಾಡಲಾಗುವುದು ಎಂದರು. ಗ್ರಾಮದ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಮಹಿಳೆಯರ ಈ ಹೊಸ ಉದ್ಯಮಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅನೇಕ ಮಹಿಳೆಯರು ಭಾಗವಹಿಸಿದರು. ಒಟ್ಟಿನಲ್ಲಿ ಬೇಡಕಿಹಾಳದಲ್ಲಿ ಆರಂಭವಾದ ಈ ರೊಟ್ಟಿ ಉತ್ಪಾದನಾ ಕೇಂದ್ರ ಮಹಿಳೆಯರ ಆರ್ಥಿಕ ಶಕ್ತೀಕರಣಕ್ಕೆ ಹೊಸ ದಿಕ್ಕು ನೀಡುವ ಭರವಸೆ ಮೂಡಿಸಿದೆ. ಕೃಷ್ಣ ಆರಗೆ, ಟೈಮ್ಸ್ ನ್ಯೂಸ್, ಬೇಡಕಿಹಾಳ, ಬ್ಯಾಕ್ಕೋಟ್.